ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಸ್ಪೆಸಿಫೈಡ್ ಪೋಸ್ಟ್. ಸೊ ಈ ಒಂದು ಸ್ಪೆಸಿಫೈಡ್ ಪೋಸ್ಟ್ ಆಗಿರುವಂಥ CRP, BRP, ECO, BRC ಕೋಆರ್ಡಿನೇಟರ್ ಇರ್ಬೋದು, APC ಇರ್ಬೋದು, ಮಿಡ್ ಡೇ ಮೀಲ್ಸ್ AD ಇರ್ಬೋದು, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್ ಇರ್ಬೋದು, ಅಥವಾ ಒಂದು DDPI, ಡೈಟ್ ಅಥವಾ ಒಂದು B.Ed ಕಾಲೇಜು ಕಮಿಷನ್ ಆಫೀಸ್ನಲ್ಲಿರುವಂಥ ಟೆಕ್ನಿಕಲ್ ಪೋಸ್ಟ್ ಇರ್ಬೋದು. ಸೊ ಈ ಒಂದು ಪೋಸ್ಟ್ಗೆ ಸಂಬಂಧಿಸಿದಂತೆ ಹೌ ಟು ಕ್ರ್ಯಾಕ್ ದೀಸ್ ಸ್ಪೆಸಿಫೈಡ್ ಪೋಸ್ಟ್ ಒಂದು ಸೀರೀಸ್ ಆಫ್ ವೀಡಿಯೋಸನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಒಂದು ಕಂಪ್ಲೀಟ್ ಟ್ಯುಟೋರಿಯಲನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಆದ್ಮೇಲೆ ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಾವು 3 ವಿಷಯಗಳನ್ನು ಇಟ್ಕೊಂಡು ಚರ್ಚೆಯನ್ನು ಮಾಡ್ತೇವೆ. ಯಾಕಂದರೆ ಆ್ಯಸ್ ಪರ್ ದ ಸಿಲೆಬಸ್ ಇದೆ, ಜೊತೆಯಲ್ಲಿ ಹಳೆಯ ಒಂದು ಕ್ವಶನ್ ಪೇಪರ್ಸ್ನಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಒಂದು ಟಾಪಿಕ್ಸ್ ಮೇಲೆ ಬಂದಿವೆ. ಸೊ ಆದ್ಮೇಲೆ ಎಲ್ಲ ಸ್ಪೆಸಿಫೈಡ್ ಪೋಸ್ಟ್ನಾಗಿ ಕೂಡ ಈ ಒಂದು ಟಾಪಿಕ್ಸನ್ನು ಕೇಳ್ತಾ ಇರ್ತಾರೆ. ಸೊ ಆದ್ಮೇಲೆ ಯಾವ ಒಂದು ವಿಡಿಯೋ ಇದೆ, ಪ್ರತಿಯೊಂದು ವಿಡಿಯೋ ಕೂಡ ಎಲ್ಲ ಸ್ಪೆಸಿಫೈಡ್ ಪೋಸ್ಟ್ಗೆ ಉಪಯೋಗವಾಗುವಂಥ ಕಂಟೆಂಟ್ಗಳನ್ನು ನಾವು ಇಲ್ಲಿ ಡಿಸ್ಕಷನನ್ನು ಮಾಡ್ತೇವೆ. ಒಂದು ವಿಡಿಯೋ ಕೇವಲ CRP, BRP, ECO ಸರ್ ಕೇವಲ BRC ಕೋಆರ್ಡಿನೇಟರ್ ಅಂತ ಇರೋದಿಲ್ಲ. ಎಲ್ಲ ಪ್ರೋಗ್ರಾಮ್ಸ್ ಏನಿದೆ ಇಂಟರ್ ಕನೆಕ್ಟ್ ಆಗಿರುತ್ತೆ, ಇಂಟಿಗ್ರೇಟೆಡ್ ಆಗಿರುವಂಥ ಕಾರ್ಯಕ್ರಮಗಳು ಇದಾಗಿರ್ತದೆ. ಬನ್ನಿ ನೋಡ್ತಾ ಹೋಗೋಣ. ಪ್ರಥಮವಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡುವಂಥದ್ದು ಟಾಲ್ಪ್ ಪ್ರೋಗ್ರಾಮ್. ಸೊ ಟಾಲ್ಪ್ ಪ್ರೋಗ್ರಾಮ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರೋಗ್ರಾಮ್ ಇದೆ. ಟೆಕ್ನಿಕಲಿ ಅಸೆಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ಇದು. ಸೊ ಈ ಒಂದು ಕಾರ್ಯಕ್ರಮದ ಅಭಿವೃದ್ಧಿ ಒಂದು ಅಡಿಯಲ್ಲಿ ಶಿಕ್ಷಕರ ಒಂದು ಸಾಮರ್ಥ್ಯವನ್ನು ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮ ಈ ಒಂದು ಟಾಲ್ಪ್ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಅಂತ ನಾವಿಲ್ಲಿ ಹೇಳ್ತೇವೆ. ಸೊ ಆದಮೇಲೆ ಇಲ್ಲಿ ನೋಡಿ ಯಾವ್ದಿದೆ, ಟಾಲ್ಪ್ ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇದರಲ್ಲಿ ಇಲ್ಲಿ ಬರ್ತದೆ. ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು, ಈ ಕಾರ್ಯಕ್ರಮವನ್ನು ಎಷ್ಟು ಹಂತದಲ್ಲಿ ಅನುಷ್ಠಾನ ಮಾಡಲಾಗ್ತದೆ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಆದಮೇಲೆ ಈ ಒಂದು ಟಾಲ್ಪ್ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಏನಿದೆ, ಸೊ 3 ಹಂತಗಳಲ್ಲಿ ನಡೆಯುತ್ತೆ. ಹಂತ 1 ಅಂದರೆ ಇದನ್ನು ನಾವು ಇಂಡಕ್ಷನ್ ತರಬೇತಿ ಅಂತ ಕರಿತೀವಿ. ಇಂಡಕ್ಷನ್ 1 ಇದು 10 ದಿನಗಳ ಒಂದು ಮುಖಾಮುಖಿ ತರಬೇತಿ ಆಗಿರ್ತದೆ. ಫೇಸ್ ಟು ಫೇಸ್ ಟ್ರೈನಿಂಗ್ ಆಗಿ ಇರುತ್ತೆ. ಇದು ಯಾವುದು ಇಂಡಕ್ಷನ್ 1 10 ಡೇಸ್ ಪ್ರೋಗ್ರಾಮ್ ಇರುತ್ತೆ. ಸೊ ಈ ಒಂದು ತರಬೇತಿಯಲ್ಲಿ ವಿಶೇಷವಾಗಿ ಶಿಕ್ಷಕರು ಹಾರ್ಡ್ವೇರ್, ಸಾಫ್ಟ್ವೇರ್, ಇಂಟರ್ನೆಟ್ ಮತ್ತು ಆಫೀಸ್ ಸೂಟ್ಸ್ ಬಗ್ಗೆ ಒಂದು ಬೇಸಿಕ್ ಒಂದು ನಾಲೆಜನ್ನು ಪಡಿತಾರೆ ಈ ಒಂದು ಕಂಪ್ಯೂಟರ್ ಬಗ್ಗೆ. ಸೊ 2ನೇ ಹಂತ ಯಾವುದಾಗುತ್ತೆ ಅಂದರೆ ರಿಫ್ರೆಷರ್ ಕೋರ್ಸ್ 1 ಅಂತ. ಸೊ ರಿಫ್ರೆಷರ್ ಕೋರ್ಸ್ ಏನಿದೆ ಅಂದರೆ ಇದು ಕೂಡ 10 ಡೇಸ್ ಇರುವಂಥ ಒಂದು ತರಬೇತಿ ಕಾರ್ಯಕ್ರಮ. ಇಲ್ಲಿ ಒಂದಿಷ್ಟು ಅಡ್ವಾನ್ಸ್ ಆಗಿರುವಂಥ ಒಂದಿಷ್ಟು ಇನ್ಫಾರ್ಮೇಷನ್ಸನ್ನು, ಒಂದಿಷ್ಟು ಸ್ಕಿಲ್ಸನ್ನು ಇಂಟ್ರೊಡ್ಯೂಸ್ ಮಾಡಲಾಗತ್ತೆ. ಸೊ ಈ ಒಂದು ಕೋರ್ಸ್ 1ರಲ್ಲಿ ಸಾಕಷ್ಟು ಈ ಕಂಟೆಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ, ಈ ಕಂಟೆಂಟನ್ನು ಅಲ್ಲಿ ಅಪ್ಲೋಡ್ ಮಾಡಲಿಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಲಿಕ್ಕೆ ಒಂದಿಷ್ಟು ಅದಕ್ಕೆ ಹೆಲ್ಪ್ ಆಗುವಂಥ ಸಾಫ್ಟ್ವೇರ್ ಇರ್ಬೋದು, ಮೊಬೈಲ್ ಆ್ಯಪ್ಸ್ ಇರ್ಬೋದು. ಸೊ ಇವುಗಳನ್ನು ಇಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಪರಿಚಯ ಮಾಡಲಾಗುತ್ತೆ. ಜೊತೆಯಲ್ಲಿ ತಂತ್ರಜ್ಞಾನ ಮತ್ತು ಅಪ್ಲಿಕೇಶನ್ಗಳನ್ನು ಬಳಸುವಂಥ ಜ್ಞಾನವನ್ನು ಇಲ್ಲಿ ಕಟ್ಟಿಕೊಡಲಾಗುತ್ತೆ. ಇನ್ನು 3ನೇ ಹಂತ ಬರುತ್ತೆ ರಿಫ್ರೆಷರ್ ಕೋರ್ಸ್ 3 ಅಂತ. ರಿಫ್ರೆಷರ್ ಕೋರ್ಸ್ 3ಯಲ್ಲಿ ಏನಾಗುತ್ತೆ, ಭಾಳಷ್ಟು ಕಡಿಮೆ ಅವಧಿಯ ಒಂದು ಕೋರ್ಸ್ ಆಗಿದ್ದು, ವಿಶೇಷವಾಗಿ ಈ ಅವಧಿಯಲ್ಲಿ ಶಿಕ್ಷಕರು ಅಂತರ್ಜಾಲದ ಭದ್ರತೆ ಮತ್ತು ಸುರಕ್ಷತಾ ಕ್ರಮಗಳನ್ನು ತಿಳಿದುಕೊಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲೊಂದು ಫ್ಲೋ ಚಾರ್ಟ್ ಕೂಡ ಇಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ICT ಇನ್ ಎಜುಕೇಷನ್ ಕೋರ್ಸ್ ಇದೆ ಇದು ಟಾಲ್ಪು. ಸೊ ಫಸ್ಟ್ ಇಂಡಕ್ಷನ್ 1ನಲ್ಲಿ ಎಂಟ್ರಿ ಲೆವೆಲ್ ಇರುತ್ತೆ ಇದು. ಸೊ ಇಂಡಕ್ಷನ್ 1ನಲ್ಲಿ ಒಂದು ಈ ಪೋರ್ಟ್ಫೋಲಿಯೋನಲ್ಲಿ ವರ್ಕನ್ನು ಮಾಡಿ ಸಬ್ಮಿಷನ್ ಮಾಡಬೇಕು. ಸೊ ಈ ಸಬ್ಮಿಷನ್ ನಂತರ ಇಲ್ಲಿ ಇಂಡಕ್ಷನ್ 1ನ ಒಂದು ಸರ್ಟಿಫಿಕೇಟ್ ಬರುತ್ತೆ. ಅದಾದ ನಂತರ ರಿಫ್ರೆಷರ್ ಕೋರ್ಸ್ 1. ಸೊ ರಿಫ್ರೆಷರ್ ಕೋರ್ಸ್ನಲ್ಲಿ ಏನಾಗುತ್ತೆ ಅಂದರೆ ಇಲ್ಲೂ ಕೂಡ ಈ ಪೋರ್ಟ್ಫೋಲಿಯೋನಲ್ಲಿ ವರ್ಕನ್ನು ಸಬ್ಮಿಟ್ ಮಾಡಬೇಕು. ಸೊ ಅದಾದ ನಂತರ ಏನಾಗುತ್ತೆ, ಮತ್ತೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಆಗುತ್ತೆ. ಇನ್ನು ರಿಫ್ರೆಷರ್ ಕೋರ್ಸ್ 3 ಕಂಪ್ಲೀಟ್ ಆದಮೇಲೆ ಅಲ್ಲಿ ಕೂಡ ಒಂದು ಸರ್ಟಿಫಿಕೇಟ್ ಬರುತ್ತೆ. ಜೊತೆಯಲ್ಲಿ ಒಂದು ಫೈನಲ್ ಎಕ್ಸಾಮ್ ಇರುತ್ತೆ. ಆ ಫೈನಲ್ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿದರೆ ಡಿಪ್ಲೊಮಾ ಇನ್ ICT ಇನ್ ಎಜುಕೇಷನ್ ಬೇಸಿಕ್ ಎಂಬ ಒಂದು ಸರ್ಟಿಫಿಕೇಟ್ ನಿಮಗೆ ಇಶ್ಯೂ ಆಗುತ್ತೆ. ಇದು ಈ ರೀತಿ ಅಂದರೆ ನಿಮಗೆ ಒಂದು ಎಕ್ಸಾಮ್ಸ್ನಲ್ಲಿ ಕೇಳ್ಬೋದು, ಈ ಒಂದು ಟಾಲ್ಪ್ ತರಬೇತಿ ಎಷ್ಟು ಹಂತಗಳಲ್ಲಿ ಆಗುತ್ತೆ ಅಂದರೆ ಇಂಡಕ್ಷನ್ 1, ರಿಫ್ರೆಷರ್ ಕೋರ್ಸ್ 1, ರಿಫ್ರೆಷರ್ ಕೋರ್ಸ್ 2. ಸೊ ಇಲ್ಲಿ ಒಂದು ವಿಸ್ತೃತವಾಗಿರುವಂಥ ಒಂದಿಷ್ಟು ಒಂದು ಕ್ವಶನ್ಸ್ ಕೇಳಿದಾಗ ಕೂಡ ಇಷ್ಟನ್ನೆಲ್ಲ ಬರಿಬೇಕಾಗತ್ತೆ. ಒಂದಿಷ್ಟು ಟಾರ್ಗೆಟ್ ಅಂಕಿಅಂಶಗಳನ್ನು ಕೂಡ ಕಳೆದಿರುವಂತಹ ಒಂದು ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿವರೆಗೆ ಒಂದು ರಿಫ್ರೆಷರ್ ಕೋರ್ಸಸ್ ಫಸ್ಟ್ ಇಂಡಕ್ಷನ್ ಕೋರ್ಸ್ ಏನಿದೆ 38,624 ಟೀಚರ್ಸ್ಗೆ ಟ್ರೈನಿಂಗ್ ಆಗಿದೆ. ಇನ್ನು ರಿಫ್ರೆಷರ್ ಕೋರ್ಸು 9,644 ಟೀಚರ್ಸ್ಗೆ ಟ್ರೈನಿಂಗ್ ಆಗಿದೆ. ಈ ಅಂಕಿಅಂಶವನ್ನು ನೀವು ನೋಡ್ಕೋಬೇಕು. ಇನ್ನು 2ನೇದಾಗಿ ಇನ್ಸ್ಪೈರ್ ಅವಾರ್ಡ್ ಅಂತ. ಸೊ ಇನ್ಸ್ಪೈರ್ ಅವಾರ್ಡ್ ಒಂದು ಕಾರ್ಯಕ್ರಮ ಏನಿದೆ, ಈ ಒಂದು ಇನ್ಸ್ಪೈರ್ ಅವಾರ್ಡ್ ಕಾರ್ಯಕ್ರಮದ ಬಗ್ಗೆ ನೋಡ್ತಾ ಹೋದಾಗ ಇಲ್ಲಿ ಒಂದು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ, ವೈಜ್ಞಾನಿಕ ಮನೋಭಾವನೆ ಮತ್ತು ವೈಜ್ಞಾನಿಕ ಕೌಶಲ್ಯಗಳನ್ನು ಬಳಸುವ ನಿಟ್ಟಿನಲ್ಲಿ ರೂಪಿತವಾಗಿರುವಂಥ ಒಂದು ಕಾರ್ಯಕ್ರಮ. ಸೊ ಇದರಲ್ಲಿ ಏನೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಅಂದರೆ, ಫಸ್ಟ್ ಆಫ್ ಆಲ್ ಏನಿದೆ ಅಂದರೆ
ಈ ಒಂದು ಇನ್ಸ್ಪೈರ್ ಅವಾರ್ಡ್ ಏನಿದೆ, ಈ ಇನ್ಸ್ಪೈರ್ ಅವಾರ್ಡನ್ನು ಯಾವ್ಯಾವ ಕಾರ್ಯಕ್ರಮಗಳ ಸಹಯೋಗದೊಂದಿಗೆ ಮಾಡಲಾಗುತ್ತೆ ಅಂತ ಕೇಳ್ತಾರೆ. ಸೊ ಇದು ಏನಪ್ಪ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, DST ಅಂತ ಹೇಳ್ತೀವಿ. DST ಲಾಂಗ್ ಫಾರ್ಮ್ ಕೂಡ ಕೇಳ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಗೌರ್ಮೆಂಟ್ ಆಫ್ ಇಂಡಿಯಾ. ಇದು ಒಂದು ಈ ಡಿಪಾರ್ಟ್ಮೆಂಟಿನ ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಇದು. ಸೊ ಇಲ್ಲಿ ಇನ್ಸ್ಪೈರ್ ಅವಾರ್ಡ್ ಮಾನಕ್ ಅಂತ ಇದೆ. ಸೊ ಮಾನಕ್ ಅಂದರೆ ಮಿಲಿಯನ್ ಮೈಂಡ್ಸ್ ಅಗ್ಯುಮೆಂಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ಸ್ ಆ್ಯಂಡ್ ನಾಲೆಜ್. ಇದು ಲಾಂಗ್ ಫಾರ್ಮನ್ನು ಎಕ್ಸಾಮ್ನಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ. ಮಾನಕ್ ಲಾಂಗ್ ಫಾರ್ಮ್ ಮಾನಕ ಅಲ್ಲ, ಮಾನಕ್ ಮಿಲಿಯನ್ ಮೈಂಡ್ಸ್ ಅಗ್ಯುಮೆಂಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ಸ್ ಆ್ಯಂಡ್ ನಾಲೆಜ್ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಎರಡಾಗುತ್ತೆ. ಒಂದು DST ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್. ಸೊ ಈ ಎರಡೂ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ರಾಷ್ಟ್ರದಾದ್ಯಂತ ಅನುಷ್ಠಾನ ಮಾಡಲಾಗ್ತದೆ. ಎಕ್ಸಾಂಪಲ್ ಕೇಳ್ತಾರೆ, ಒಂದು ಮಾನಕದ ಲಾಂಗ್ ಫಾರ್ಮ್ ಕೇಳ್ತಾರೆ, ಇದು ಯಾವ ಡಿಪಾರ್ಟ್ಮೆಂಟಿನ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅಂತ ಕೇಳ್ತಾರೆ, DST ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು. ಸೊ ಎರಡು ಒಂದು ಸಂಸ್ಥೆಗಳಿಂದ ಆಗುತ್ತೆ ಅಂದರೆ ಸಹಯೋಗದಿಂದ ಅಂದರೆ ಒಂದು DST, ಇನ್ನೊಂದು ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಅಂತ ಇದೆ, NIF ಅಂತ ಕೂಡ ನಾವು ಇಲ್ಲಿ ಕರಿತೇವೆ. ಸೊ ಈ ಒಂದು ಕಾರ್ಯಕ್ರಮ 10 ರಿಂದ 15 ವರ್ಷದ ಒಳಗಿರುವಂಥ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪಾಲ್ಗೊಳ್ತಾರೆ. ಸೊ ಆದ್ಮೇಲೆ ಇಲ್ಲಿ ಈ ಒಂದು ಇನ್ಸ್ಪೈರ್ ಅವಾರ್ಡ್ ಮಾನಕದಲ್ಲಿ 5ನೇ ತರಗತಿಯಿಂದ 10ನೇ ತರಗತಿವರೆಗೆ 5th, 6th, 7th, 8th, 9th, 10th. ಸೊ ಈ ವಿದ್ಯಾರ್ಥಿಗಳು ಈ ಒಂದು ಇನ್ಸ್ಪೈರ್ ಅವಾರ್ಡ್ ಮಾನಕ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇಲ್ಲಿ ತಮ್ಮ ಒಂದು ಚಿಂತನೆಗಳನ್ನು, ತಮ್ಮ ಒಂದು ಮಾಡೆಲ್ಸ್ಗಳನ್ನು, ತಮ್ಮ ಒಂದು ಇನ್ನೋವೇಟಿವ್ ಐಡಿಯಾಸ್ಗಳನ್ನು ಸಬ್ಮಿಟನ್ನು ಮಾಡ್ಬೋದು. ಸೊ ಈ ಒಂದು ಇನ್ಸ್ಪೈರ್ ಅವಾರ್ಡ್ ಮಾನಕ ಹೇಗಿರುತ್ತದೆ ಅಂದರೆ ಇಲ್ಲಿ ಜನರು ದಿನನಿತ್ಯ ಅನುಭವಿಸುವಂಥ ಸಮಸ್ಯೆಗಳನ್ನು ಟಾರ್ಗೆಟನ್ನಾಗಿ ಇಟ್ಕೊಂಡು ಅದಕ್ಕೆ ಅದಕ್ಕೆ ಒಂದು ಪರಿಹಾರವನ್ನು ನೀಡುವ ನಿಟ್ಟಿನಲ್ಲಿ ಒಂದಿಷ್ಟು ವೈಜ್ಞಾನಿಕ ಚಿಂತನೆಗಳನ್ನು, ವೈಜ್ಞಾನಿಕ ಮಾಡೆಲ್ಸ್ಗಳನ್ನು ಪರಿಚಯ ಮಾಡಲಾಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಕ್ಸಾಂಪಲ್ ಆಗಿ ಒಬ್ಬ ಅಂಗವಿಕಲ ಇರುವಂಥ ವ್ಯಕ್ತಿ ಆ ಸ್ಟೆಪ್ಸ್ಗಳನ್ನು ಏರುವಾಗ ಅವನಿಗೆ ಭಾಳಷ್ಟು ಕಷ್ಟ ಆಗ್ತದೆ. ಸೊ ಅವನನ್ನು ಸುಲಭವಾಗಿ ಹತ್ತಲಿಕ್ಕೆ ಏನೆಲ್ಲ ಒಂದು ಮಾಡೆಲ್ಸನ್ನು, ಏನೆಲ್ಲ ಒಂದು ಇಕ್ವಿಪ್ಮೆಂಟ್ಸನ್ನು ರೆಡಿ ಮಾಡಲಿಕ್ಕಾಗುತ್ತೆ, ಏನೆಲ್ಲ ಇನ್ನೋವೇಟಿವ್ ಐಡಿಯಾಸನ್ನು ಕೊಡಲಿಕ್ಕಾಗತ್ತೆ. ಸೊ ಅಂಥವುಗಳನ್ನು ಈ ಒಂದು ಇನ್ಸ್ಪೈರ್ ಅವಾರ್ಡ್ ಮಾನಕದಲ್ಲಿ ಮಕ್ಕಳು ಮಾಡೆಲ್ಸನ್ನು ಪ್ರೆಸೆಂಟ್ ಮಾಡ್ತಾರೆ. ಈ ಒಂದು ಪ್ರೆಸೆಂಟೇಷನ್ಗಳು ಒಂದು ಕಾಂಪಿಟೇಷನ್ ಆಗುತ್ತೆ. ಅದು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಆಗುತ್ತೆ, ಸ್ಟೇಟ್ ಲೆವೆಲ್ ಆಗುತ್ತೆ, ಡಿವಿಷನಲ್ ಲೆವೆಲ್ಲಿ, ನ್ಯಾಷನಲ್ ಲೆವೆಲ್ನಲ್ಲಿ ಈ ಒಂದು ಕಾಂಪಿಟೇಷನ್ ಆಗುತ್ತೆ. ಸೊ ಆದ್ಮೇಲೆ ಈ ಒಂದು ವಿದ್ಯಾರ್ಥಿಗಳು ಈ ಮಾಡೆಲ್ಸನ್ನು ಕ್ರಿಯೇಟ್ ಮಾಡುವಾಗ ಇಲ್ಲಿ ಇಲಾಖೆಯಿಂದ 10,000 ರೂಪಾಯಿವರೆಗೆ ಒಂದು ಅನುದಾನವನ್ನು ಮಕ್ಕಳಿಗೆ ನೀಡಲಾಗುತ್ತೆ. ಈ ಒಂದು 10,000 ರೂಪಾಯಿಯನ್ನು ಮಕ್ಕಳ ಅಕೌಂಟಿಗೆ ನೇರವಾಗಿ ಇಲ್ಲಿ ಟ್ರಾನ್ಸ್ಫರ್ಸನ್ನು ಮಾಡಲಾಗುತ್ತೆ. ಸೊ ಇದು ಒಂದು ಪಾರದರ್ಶಕತೆಯನ್ನು ಕಾಪಾಡಲಿಕ್ಕೆ ಮಾಡಿರುವಂಥ ಒಂದು ಕಾರ್ಯಕ್ರಮ. ಇದಾದ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಒಬ್ಬ ಮಾರ್ಗದರ್ಶಿ ಶಿಕ್ಷಕರು ಇರ್ತಾರೆ. ಸೊ ಇನ್ಸ್ಪೈರ್ ಅವಾರ್ಡ್ ಮಾನಕಕ್ಕೆ ತಮ್ಮ ಒಂದು ಇನ್ನೋವೇಟಿವ್ ಐಡಿಯಾಸನ್ನು ಸಬ್ಮಿಟ್ ಮಾಡಲಿಕ್ಕೆ ಆನ್ಲೈನ್ ಪೋರ್ಟಲನ್ನು ಓಪನ್ ಮಾಡಲಾಗಿದೆ. ಸೊ ಆನ್ಲೈನ್ ಮುಖಾಂತರ ತಮ್ಮ ಒಂದು ಐಡಿಯಾಸನ್ನು PDF ರೂಪದಲ್ಲಿ ಅಥವಾ ವರ್ಡ್ ರೂಪದಲ್ಲಿ ಅವರು ಅಪ್ಲೋಡ್ ಮಾಡಬೇಕು. ವಿದ್ಯಾರ್ಥಿಗಳ ಹೆಸರಿರ್ಬೋದು, ಬ್ಯಾಂಕ್ ಡೀಟೇಲ್ಸು, ಕಾಸ್ಟು, ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡಿದಾಗ ಸೂಕ್ತವಾಗಿರುವಂಥ ಇನ್ನೋವೇಟಿವ್ ಐಡಿಯಾಸನ್ನು ಇಲ್ಲಿ ಸೆಲೆಕ್ಷನ್ ಮಾಡಲಾಗುತ್ತೆ. ಸೆಲೆಕ್ಟ್ ಆಗಿರುವಂಥ ಇನ್ನೋವೇಟಿವ್ ಐಡಿಯಾಸ್ಗಳ ಒಂದು ಮಕ್ಕಳಿಗೆ ಒಂದು 10,000 ರೂಪಾಯಿವರೆಗೆ ಅಮೌಂಟನ್ನು ಹಾಕಲಾಗುತ್ತೆ. ಸೊ ಅಮೌಂಟನ್ನು ಬಳಸಿಕೊಂಡು ಮಾಡೆಲನ್ನು ರೆಡಿ ಮಾಡಿಕೊಂಡು ಮುಂದೆ ಡಿಸ್ಟ್ರಿಕ್ಟ್, ಸ್ಟೇಟ್, ನ್ಯಾಷನಲ್ ಲೆವೆಲ್ನಲ್ಲಿ ಕಾಂಪಿಟೇಷನ್ ಕೂಡ ಈ ಮಕ್ಕಳು ಮಾಡ್ತಾರೆ. ಸೊ ಇಷ್ಟೊಂದು ಈ ಇನ್ಸ್ಪೈರ್ ಅವಾರ್ಡ್ ಮಾನಕ ಬಗ್ಗೆ ಇರುವಂಥ ಒಂದಿಷ್ಟು ಇನ್ಫಾರ್ಮೇಷನ್ನು. ಸೊ ಮೂರನೇದು ಯಾವುದು ಅಂದರೆ ಅಟಲ್ ಟಿಂಕರಿಂಗ್ ಲ್ಯಾಬ್. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ನು. ಇದು ನಮ್ಮ ಸಾಕಷ್ಟು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಕ್ವಶನ್ಸ್ಗಳು ಇದ್ರ ಮೇಲೆ ಕೇಳಿದ್ದಾರೆ. ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಏನಂದರೆ, ಈ ಅಟಲ್ ಟಿಂಕರಿಂಗ್ ಲ್ಯಾಬನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಈ ರೀತಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಆ ಶಾಲೆಗಳಿಗೆ ಏನಾಗುತ್ತೆ ಅಂದರೆ ಅಟಲ್ ಟಿಂಕರಿಂಗ್ ಲ್ಯಾಬನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹಣಕಾಸಿನ ಸಹಾಯವನ್ನು 20 ಲಕ್ಷದವರೆಗೆ ಹಣಕಾಸಿನ ಸಹಾಯವನ್ನು ಮಾಡಲಾಗ್ತದೆ. ಸೊ ಈ ರೀತಿ ಒಂದು ಸಲ ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬನ್ನು ಎಸ್ಟಾಬ್ಲಿಷ್ ಮಾಡಿದ ನಂತರ ಆ ಒಂದು ಶಾಲೆಯ ಮಕ್ಕಳು, ಅದರ ಒಂದು ಸುತ್ತಲೂ ಇರುವಂಥ ಶಾಲೆಯ ಮಕ್ಕಳು ಆ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ನಲ್ಲಿ ಬಂದು ಅಲ್ಲಿರುವಂತಹ ಒಂದು ವೈಜ್ಞಾನಿಕ ಉಪಕರಣಗಳನ್ನು, ಮಾಡೆಲ್ಸ್ಗಳನ್ನು ಬಳಸಿಕೊಂಡು, ಅಸೆಸರೀಸ್ಗಳನ್ನು ಬಳಸಿಕೊಂಡು ಮಾಡೆಲ್ಸನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಇದಾದ ನಂತರ ಕಮ್ಯುನಿಟಿಗೂ ಕೂಡ ಪಾಲ್ಗೊಳಿಸಲಿಕ್ಕೆ ಒಂದು ಅವಕಾಶ ಇದೆ. ಕಮ್ಯುನಿಟಿಯಿಂದ ಬಂದಿರುವಂಥ ಕಮ್ಯುನಿಟಿ ಪೀಪಲ್ಸ್ ಕೂಡ ಅದರಲ್ಲಿ ಇನ್ವಾಲ್ವ್ಮೆಂಟನ್ನು ಆಗ್ಬೋದು. ಸೊ ಮೇನ್ ಅಬ್ಜೆಕ್ಟಿವ್ ಏನಂದರೆ ಟು ಕ್ರಿಯೇಟ್ ವರ್ಕ್ ಸ್ಪೇಸ್ ವೇರ್ ಯಂಗ್ ಮೈಂಡ್ಸ್ ಕ್ಯಾನ್ ಲರ್ನ್ ಇನ್ನೋವೇಟಿವ್ ಸ್ಕಿಲ್ಸ್. ಒಂದು ಸೃಜನಶೀಲವಾದ ಕೌಶಲ್ಯಗಳನ್ನು ಬೆಳೆಸಲಿಕ್ಕೆ ಇದೆ. ಎರಡನೇದು
ಇಲ್ಲಿ ಸ್ಕ್ಲಪ್ಟ್ ಐಡಿಯಾಸ್ ಥ್ರೂ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ವರ್ಕ್ ಆ್ಯಂಡ್ ಲರ್ನ್ ಇನ್ ಅ ಫ್ಲೆಕ್ಸಿಬಲ್ ಎನ್ವೈರನ್ಮೆಂಟ್. ಒಂದು ಉತ್ತಮವಾದ ಪರಿಸರದಲ್ಲಿ ಒಂದು ಮಾಡೆಲ್ಸ್ಗಳನ್ನು ತಯಾರು ಮಾಡುವಂಥದ್ದು, ತಮ್ಮ ಇನೋವೇಟಿವ್ ಐಡಿಯಾಸ್ಗಳನ್ನು ಸಕಾರ ಮಾಡುವಂಥ ನಿಟ್ಟಿನಲ್ಲಿ ಇದು ಉಪಯೋಗ ಆಗುತ್ತೆ. ಟು ಎಂಪವರ್ ಅವರ್ ಯೂತ್ ವಿತ್ ದ 21 ಸೆಂಚುರಿ ಸ್ಕಿಲ್ಸ್. 21ನೇ ಶತಮಾನ ಯಾವ ರೀತಿಯ ಕೌಶಲ್ಯವನ್ನು ಬೇಡ್ತಾ ಇದೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಅದಕ್ಕೆ ತಕ್ಕಂತೆ ನಮ್ಮ ಮಕ್ಕಳನ್ನು ಸಿದ್ಧಪಡಿಸಲಿಕ್ಕೆ ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಹೆಲ್ಪ್ ಆಗುತ್ತೆ. ಕ್ರಿಯೇಟಿವಿಟಿ, ಇನ್ನೋವೇಷನ್, ಕ್ರಿಟಿಕಲ್ ಥಿಂಕಿಂಗ್, ಡಿಸೈನ್ ಥಿಂಕಿಂಗ್, ಸೋಷಿಯಲ್ ಆ್ಯಂಡ್ ಕ್ರಾಸ್ ಕಲ್ಚರಲ್ ಕೊಲಾಬರೇಷನ್, ಎಥಿಕಲ್ ಲೀಡರ್ಶಿಪ್ ಆ್ಯಂಡ್ ಮೆನಿ ಮೋರ್. ಸೊ ಇಷ್ಟೊಂದು ಇವೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ. ಟು ಹೆಲ್ಪ್ ಬಿಲ್ಡ್ ಅಪ್ ಇನ್ನೋವೇಟಿವ್ ಸೊಲ್ಯೂಷನ್ಸ್ ಫಾರ್ ಇಂಡಿಯಾ. ಭಾರತ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಒಂದು ಸೃಜನಶೀಲವಾದಿರುವಂಥ ಪರಿಹಾರಗಳನ್ನು ಸೂಚಿಸಲಿಕ್ಕೆ ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಹೆಲ್ಪ್ ಆಗ್ತದೆ. ಇದೊಂದು ಸೆಂಟ್ರಲ್ ಗೌರ್ಮೆಂಟಿನ ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅಂತ ನಾವು ಹೇಳ್ತೇವೆ. ಸೊ ಆದಮೇಲೆ ಈ ಒಂದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕುವಾಗ ಮಕ್ಕಳ ಸಂಖ್ಯೆ ಕೂಡ ಕನ್ಸಿಡರ್ ಆಗುತ್ತೆ, ವಿಜ್ಞಾನ ಶಿಕ್ಷಕರ ಸಂಖ್ಯೆ. ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ನು ಮತ್ತು ಅದಕ್ಕೆ ತಕ್ಕಂತೆ ಒಂದು ಬಿಲ್ಡಿಂಗನ್ನು, ಒಂದು ರೂಮನ್ನು ಪ್ರೊವೈಡನ್ನು ಶಾಲೆ ಮುಖಾಂತರ ಮಾಡಬೇಕಾಗುತ್ತೆ. ಉಳಿದಂಥ ಒಂದು 20 ಲಕ್ಷದವರೆಗೆ ಅಮೌಂಟನ್ನು ಇಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಯೋಜನೆ ಅಡಿಯಲ್ಲಿ ಆ ಶಾಲೆಗೆ ವರ್ಗಾವಣೆ ಮಾಡಲಾಗ್ತದೆ. ಸೊ ಆದಮೇಲೆ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಟಾಲ್ಕ್ ತರಬೇತಿ, ಇನ್ಸ್ಪೈರ್ ಅವಾರ್ಡ್ ಮತ್ತು ಅಟಲ್ ಟಿಂಕರಿಂಗ್ ಲ್ಯಾಬ್, ಸೊ 3 ವಿಷಯಗಳನ್ನು ಇಟ್ಕೊಂಡು ಡಿಸ್ಕಸ್ಸನ್ನು ಮಾಡಿದ್ದಾವೆ. ಖಂಡಿತವಾಗಿಯೂ ಕೂಡ ಈ 3 ಟಾಪಿಕ್ ಮೇಲೆ MCQ ಕ್ವಶನ್ಸ್ ಆಸ್ ವೆಲ್ ಆಸ್ ಒಂದು ರಿಟರ್ನ್ ಕ್ವಶನ್ಸ್ ಕೂಡ ಬರ್ತದೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಟಾಪಿಕ್ಗಳನ್ನ ಇಟ್ಕೊಂಡು ಮತ್ತೆ ಮುಂದೆ ಬರ್ತೇವೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.